ಓ ಊರು ಬತ್ತೇನೋ ಯಪ್ಪ. ಅಯ್ಯೋ, ಕೂತ್ ಸೊಂಟೆಲ್ಲ ನೋವು ಬಂದ್ಬಿಡ್ತು. ಈ ಊರು ಬರೋದೇ ಕಾರಣಲ್ಲೋ ಯವ್ವ. ಇದೇನಾರಿ ದೂರ ಅದು. ಓ, ನಮ್ಮ ಮೇಡಮ್ ಅವರು ಅಚ್ಚುಕಟ್ಟಾಗಿ ದಿಮ್ ಸಿಕ್ತು ಅಂತ ಮನೆಗೆ ಕಬಿಟ್ಟವ್ರೆ. ತಾತನು ಮೊಮ್ಮಕ್ಕಳು ಮನೆ ಅನ್ಕೊಂಡು ಗೊರಕೆ ಉಯ್ತಾವ್ರೆ. ಮನೆ ಕಳಿ ರೈಲ್ವೆ ತೊಟ್ಲು ತುಗ್ದಂಗೆ ನಿಧಾನಕ್ಕೆ ತುಕ್ಕೊಂಡೋಯ್ತಾ ಇದೆ. ನಿದ್ದೆ ಮಾಡ್ತಾ ಅವ್ರೆ. ಎಲ್ಲಾರ ಕಾಪಿ ಗಿಪಿನಾರು ಸಿಗ್ತದೋ ಏನೋ, ಇಳಿದಿರಲೇಬೇಕೋ ಇಲ್ಲ ಬತ್ತರೋ. ಯಾವುದೋ ಬೇರೆ ಊರು ಆಲೆ ಕನ್ನಡ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಹಿಂದಿ ಬಂದ್ಬಿಟ್ಟದೆ. ಕರ್ನಾಟಕ ದಾಟ್ಬಿಟ್ಟು ಸರಿ, ಯಾವುದೋ ಊರು ನೋಡೋಣ. ಮುಂದಿನ ಸ್ಟೇಷನ್ ಬಂದಾಗ ಎಲ್ಲಿದ್ದೀವಿ ಅಂತ ಗೊತ್ತಾಯ್ತದೆ. ರೀ ಬತ್ತೆ ಅಂದ್ರಿ ಊರು. ಓ, ಬತ್ತು ಏನ್ರೇ ಬಂದದೆ. ಮನೆ ಕಂಡ ಇದೆಯಲ್ಲ, ಎದ್ದೋಳ ಮ್ಯಾಕ್ ಮತ್ತೆ. ಏನು ಬತ್ತೆ ಊರು? ಬ್ಯಾಗ್ ಬ್ಯಾಗ್ ಎತ್ಕೊಳ್ರಿ. ಕೂತಿದ್ದೀರಲ್ಲ ಮಾವ, ಇನ್ನು ಮಗಿನೇ ಬರ್ಸಿ. ಟ್ರೈನೇ ನಿಂತಿಲ್ಲ ಮತ್ತೆ. ಓ ಓ ಓ ಸಾವಧಾನ ಏನ್ರಿ. ಈಗ ಕಣ್ಬಿಟ್ಟೆಟ್ಗೆ ಇಷ್ಟೊಂದು ಗಾಬರಿ ಬಿದ್ದರೆ ಹೆಂಗೆ? ಊರು ಇನ್ನು ಮುಂದಲ್ಲದೆ, ಇದ್ಯಾವುದೋ ಬೇರೆ ಊರು ಬತ್ತು ಒಂದೇ. ಬೆಳಕಾಯ್ತಿದೋಳಿ ಅಂತ ಹಂಗಂದೆ. ಚೆಂದಾಗಾಯ್ತು ನಿದ್ದೆ. ಫಸ್ಟು ಮಧ್ಯರಾತ್ರಿ ಗಂಟ ನಿದ್ದೆ ಹತ್ತಲಿಲ್ಲ. ಆಮೇಲೆ ತಣ್ಣಗಾಯ್ತು ಗಾಳಿ ಬರ್ತಾ, ಹಂಗೆ ಮನೆ ಕಬಿಟ್ಟೆ. ಪುಟ್ಟಿ ಬಾರೆ ಎಂದೆ ಬದ್ದೀರ ಮಾವಿನ ಪಕ್ಕನೇ ಮನಿಕೊಂಡ್ಲು. ನಾನು ಹಂಗೆ ನಿಮ್ಮ ತೊಡೆ ಮೇಲೆ ಮನಿಕೊಂಬಿಟ್ಟಿದ್ದೀನಿ. ನೀವರೆಬ್ಬರು ಸರಿಯಾಗಿ ಮನ್ಕೊನ್ಕಿಲ್ವೇ? ಹೀಗೇನು ನೋಡೋಗಿತ್ತು, ನನ್ನ ತೊಡೆ ಮೇಲೆ ತಾನೇ ಮನಗಿದ್ದೆ ಬಿಡು. ಒಟ್ನಾಗಿ ನಿದ್ದೆ ಆದರೆ ಸಾಕು. ಯಾಕೆಂದ್ರೆ ಇಡೀ ದಿನ ಇನ್ನು ಓಡಾಡೋದು ಸ್ಯಾನೆ ಅದೇ, ಅದಕ್ಕೆ. ಈಗ ಎಲ್ಲಿದ್ದೀವಿ ಅಂತ, ಇದು ಯಾವ ಊರು? ಎಲ್ಲ ಹಿಂದಿ ಭಾಷೆಗಳು, ಏನೇನೋ ಜನಗಳು. ಯಾವ ಊರು ನನಗೂ ಕಾಣೆ. ನಾನು ಈಗ ಒಂದು ಅರ್ಧ ಗಂಟೆಲಿ ಹಂಗೆ ತುಕ್ಕುಡಿಸ್ದಂಗಾಗಿ ಮನಿಕೊಂಡೆ. ಬೆಳಕರಿತಾ ಕಂಡ್ಬಿಟ್ಟೆ. ನಾನು ಇದು ಯಾವ ಊರು ಅಂತ ತಿಳ್ಕೋಬೇಕು. ಮಾವ ಇನ್ನೂ ಮಗನೂ ಎಬ್ಬಿಸ್ಬೇಡ, ಸುಮ್ಕಿರು. ಯಾವ್ದಾರ ಸ್ಟೇಷನ್ ಹತ್ರ ನಿಲ್ಲಿಸ್ತಾರಲ್ಲ, ಆವಾಗ ಎಬ್ಸನ. ಮಕ್ಕ ಕೈ ಕಾಲು ತೊಳ್ಕೊಂಡು ಒಟ್ಟಿಗೆನಾರು ತಿನ್ನಲಿ. ಪಾಪ ಮಾವ ಹಿಂಗೆ ಈ ಥರ ಎಲ್ಲ ಓಡಾಡಿ ಈ ವಯಸ್ಸಾಗೆ ರೂಢಿ ಇಲ್ಲ. ನೋಡೋಣ, ಏನೋ ಖುಷಿಯಾಗಿ ಬಂದದೆ ನಮ್ಮ ಜೊತೇಲಿ. ನೀವಾಗ ಅನ್ಕೊಳ್ಳೋದಷ್ಟೇ. ಅವ್ರು ನಿಮ್ಮ ಜೊತೇಲಿ ಬರ್ಬೇಕು ಅಂದರೆ ಸ್ಯಾನೆ ಖುಷಿಯಾಗಿ ಅವ್ರೆ. ಮೊಮ್ಮಗಳು ಜೊತೆಗೆ ಸಿಕ್ಕಿರೋದಂತೂ ಇದ್ದಿದ್ದು ಮಾವ ಹಿಂಗೆ ಹಾಲು ಹಣ್ಣು ಉಂಡಂಗೆ ಆಗದೆ. ನೋಡ್ರಿ, ಟ್ರೈನ್ ಒಂದಿರ ಮನಿಕೊಂಡಂಗೆ ಮನಿಕೊಂಡವ್ರಿಬ್ರುವ. ಓ, ನೋಡು ನಮ್ಮ ಪುಟ್ಟಕ್ಕನ್ನ ಹೆಂಗೆ ಮನಿಕೊಬಿಟ್ಟವಳೆ. ನಿನ್ನ ಕುಟ್ಟೆ ಬಿಟ್ರೆ ಇನ್ಯಾರ ಪಕ್ಕನೂ ಮಲಗ್ದೋಳಲ್ಲ. ಮಾವ ಇನ್ನು ಹೆಂಗೆ ಹಚ್ಕೊಂಡ್ಬಿಟ್ಟವಳೆ ನೆನೆಯಿಂದವ. ಹ್ಞೂ, ರಾತ್ರಿ 11-12 ಆದರೂ ಮನಿಕೊಳ್ಳಳು. ಈಗ ಮನಿಕೊಂಡವಳೆ. ಸರಿ, ಈಗ ಮಕ್ಕ ಕೈಕಾಲೆಲ್ಲ ಆ ಬಾತ್ರೂಮ್ನಾಗೆ ತೊಳ್ಕೊಬೇಕೇ? ಇನ್ನೇನು ಮಾಡಿ, ಈಗ ಇಳ್ಕೊಂಡು ಇನ್ನೆಲ್ಲಿ ಹೋದಿ, ಅಲ್ಲೇ ತೊಳ್ಕೋಬೇಕು. ತಿಂಡಿ ಕಾಪಿಗೆ ಇಲ್ಲೇ ಬರ್ತಾರೆ. ಇನ್ನು ಏನು ಒಂದು ಸ್ವಲ್ಪ ಹೊತ್ತಿಗೆ ತಗೊಳ್ಳೋಣ ತಗೋ. ಟ್ರೈನಾಗೆ ಬರ್ತಾರ ತಿಂಡಿ ಕಾಪಿ ಎಲ್ಲನೂ? ಹೂ ಕಣ್ರಿ, ಏನು ಅನ್ಕೊಂಬಿಟ್ಟೆ. ಬೇರೆ ಊರಿಗೆ ಹೋಗೋರು 3 ದಿವಸ 4 ದಿವಸ ವಾರಾನ್ಗಟ್ಲೆ ಟ್ರೈನಾಗೆ ಕಳೀತಾರಲ್ಲ. ಅದಕ್ಕೆ ಊಟ ತಿಂಡಿ ಕಾಪಿ ಎಲ್ಲ ಟ್ರೈನವರೇ ಬರ್ತಾರೆ. ಟ್ರೈನ್ ಒಳಗೆಯ ಬಂದು ಕೊಟ್ಟು ದುಡ್ಡು ಇಸ್ಕೊಂಡು ಒಂದು ಸ್ಟೇಷನಾಗ ಹತ್ತಾರೆ, ಇನ್ನೊಂದು ಸ್ಟೇಷನಾಗ ಇಳ್ಕೋತಾರೆ. ವಾ, ಸರೋತು. ಅದೇಕೆ ಬಿಸಿ ಪಸಿ ಇರ್ತದೋ ಇಲ್ಲ ತಣ್ಪಣ್ಗೆ ಆಗೋಗಿರ್ತವೋ? ನಿನ್ನ ಪುಣ್ಯ, ಯಾವನ ಅರಬ್ಬಿರ್ನ ಬಂದು ಕೊಟ್ಟ ಅಂದರೆ ಮಾಡ್ದಿಟ್ಟಿಗೆ ಬಿಸಿ ಇರ್ತದೆ. ಯಾರು ತಗೊಳ್ದಿರ ನಿಧಾನಕ್ಕೆ ಬಂದ ಅಂದರೆ ತಣ್ಣಗಿರ್ತದೆ. ಯಪ್ಪ, ನೀವೇನು ಕೊಡಿಸ್ತೀರೋ ಬರ್ತೀರೋ. ಫಸ್ಟ್ ಒಂದು ಗ್ಲಾಸ್ ಕಾಪಿ ಕೊಡಿಸಿ. ನೆನೆ ಸಂದೆಲ್ಲೂ ಕುಡ್ದಿಲ್ಲ. ಒಂದು ಗ್ಲಾಸ್ ಕಾಪಿ ಕುಡಿದ್ಬಿಡ್ಬೇಕು. ಮಾವಿನೋಗಂತ ಇದ್ರು. ಹಂಗೂ ರಾತ್ರಿ ಅದು ಯಾರೋ ಒಬ್ಬ ಟೀ ಬಂದ. ನೀವು ಫಸ್ಟ್ ಮನಿಕೊಂಡಿದ್ರಲ್ಲ ಆಗ. ಆಮೇಲೆ ಮಾವಯ್ಯ ಅದು ಯಾರಿಗೂ ಕೊಟ್ಟಿದ್ದು ನೋಡ್ದಾರೋ, ಅದು ಒಳ್ಳೆ ನೀರಿದ್ದಂಗಿತ್ತು. ಬೇಡ ಅಂತ ಅಂದ್ಬಿಟ್ಟು ಸುಮ್ಕಾದು.
ಅದು ಅಲ್ಲದೆ ಅಷ್ಟೊತ್ತಾಗ ಕುಡು ನಿದ್ದೆ ಬೇರೆ ಎತ್ತಕ್ಕಿಲ್ಲ ಅಂತೇಳಿ ಸುಮ್ಕಾದು. ಒಳ್ಳೆ ಕೆಲಸ ಮಾಡಿರಿ. ತಾಳು ನೋಡೋಣ, ಇಲ್ಲಿ ಯಾರು ಬಂದರೆ ಸಂದಾಕ ಕೊಟ್ಟರೆ ತಗೊಳ್ಳೋದು, ಇಲ್ಲಾಂದರೆ ಸ್ಟೇಷನಾಗೆ ನಿಲ್ಲಿಸ್ತಾರಲ್ಲ ನಾನೇ ಹುಡುಕ್ ತಗೊಂಬತ್ತೀನಿ. ಏ ಗಿಜಿ, ಏ ಎತ್ತೆಲ್ಲ ಆಚುಕಟ್ಟೆ. ಓಹೋ, ತಕ್ಕೋ ನಮ್ಮ ಮಾವನ್ನ ಎತ್ ಕಟ್ಬೇಕಂತ ಆಚೆಗೆ ನಿದ್ದೆಲ್ಲ ಮಾತಾಡ್ತಾನೆ. ಎಂಡ್ರನ್ ಮರ್ತೇ ಇಲ್ಲ ಪುಣ್ಯಾತ್ಮ. ಓ, ಇದು ನಿಮ್ಮ ಮನೆ ಅಲ್ಲ ಕಣೆ, ಅದೋ ನೀನು ಎಂಡ್ರು ಇಲ್ಲಿಲ್ಲ ಕಣ, ಮನಗೋಗುವಂತೆ ನೋಡ್ದ ಒಂದು ದಿವಸಕ್ಕೆ ಬಿಟ್ಟಿರ್ಲಾರ ಅಂತಾನೆ ಎಂಡ್ರನ್ನ. ಏ ಸುಮ್ಕಿರ್ರಿ, ಅವ್ರು ನಿದ್ದೆಲ್ಲಿ ಮಾತಾಡ್ತಾವ್ರೆ. ಮಾವಯ್ಯ ಮಾವಯ್ಯ. ವಾ ವಾ, ಓ ಓ ಓ, ಇವ ನನ್ನ ಮಗಳು ಇಲ್ಲೇ ಮನೆ ಕಂಡೋಳಲ್ವ. ಸತೀಸ, ಎಲ್ಲಿದ್ದೀವ? ಯಾವುದೋ ಊರು ಸತೀಸ ಇದು? ನೀವಿಬ್ರು ಮನೆ ಕೊಳ್ಳಿಲ್ವ ತಾಯಿ? ಮಾವಯ್ಯ, ನಾನು ಮನೆಗೆ ಕಂಡಿದ್ದೆ, ಇವಾಗ ಕಂಡ್ಬಿಟ್ಟೆ. ಮಾವಯ್ಯೋ ಎದೋಳು, ಊರಿನ ಬಂದಿಲ್ಲ ಕಡ, ಬೆಳಕರಿತು. ನಿನ್ನ ಮೊಮ್ಮಗಳು ಕೂಟ ಹೆಚ್ಕಟ್ಟಾಗಿ ನಿದ್ದೆ ಮಾಡ್ಕೊಂಡೆ. ನಿಮ್ಮ ಜೊತೆಗೆ ಸೇರಿ ನಾನು ಒಂಚೂರು ತೂಕಡಿಸ್ದೆ. ಇದು ಯಾವ ಊರೋ ಕಾಣೆ, ಮುಂದಿನ ಸ್ಟೇಷನ್ನಾಗ ನಿಲ್ಲಿಸ್ದಾಗ ಗೊತ್ತಾಯ್ತದೆ. ಅಯ್ಯೋ ಯಪ್ಪ, ಟ್ರೈನಾಗೆ ನಿದ್ದೆ ಮಾಡೋಕ್ಕಾಗಿಲ್ಲ ಕಣ್ಣ ನನಗೂ. ಅತ್ತಾಗೂ ಇತ್ತಾಗೂ ಒದ್ದಾಡೋಕ್ಕಾಗ್ದಿರಾ ಒಂದೇ ಸಮ ಮನಿಕಂಡೆ. ಮಗ ಪಕ್ಕಕ್ಕೆ ಬಂದ್ಮೇಕೆ ಅದು ಹೆಂಗೆ ನಿದ್ದೆ ಬತ್ತು, ಅಚ್ಚುಕಟ್ಟಾಗಿ ಮನಿಕೋಬಿಟ್ಟೆ. ತೊಟ್ಲು ತುಪ್ಪದಂಗೆ ಒಂಚೂರು ಸಣ್ಣ ಗಾಳಿ ಬೀಸ್ತು. ಹಂಗೂ ಸತೀಸ ಒಂದು ಹೊತ್ನಾಗೆ ಸೆಕೆ ಅನ್ನೋದು ಏನೋ ಜಳ ಜಳ ಕಂಡ್ಲ. ಓ, ಎಲ್ಲರ ಸ್ಯಾನೆ ಹೊತ್ತು ಟ್ರೈನ್ ನಿಲ್ಲಿಸ್ಬಿಟ್ಟಾಗ ಹಂಗೆ ಆಯ್ತದೆ. ಆಮೇಲೆ ಶುರು ಆದರೆ ಟ್ರೈನು ಸರೋತ್ತದೆ. ಸರಿ, ಹೆಂಗೋ ಒಂದು ನಿದ್ದೆ ಕಳ್ಕೊಂಡಲ್ಲ ಒಂದು ರಾತ್ರಿಲಿ ಬಿಡು. ಈಗ ಬಿರ್ಬೇರ್ ನದ್ದಿ ಕೈ ಕಾಲು ಮುಖ ತೊಳ್ಕೊಳ್ರಿ ಆ ಬಸ್ಲಲ್ಲಿ ಹೋಗಿ ಬಾತ್ರೂಮ್ಗೆ. ಈ ಯಾರು ಕಾಪಿ ಟೀ ತಿಂದಿವ್ರು ಬರ್ತಾರೆ ತಗೊಳ್ಳೋಣ. ಅಲ್ಲ ಕಣೋ, ಇತ್ತ ಎಷ್ಟು ದೂರ ಅಲ್ಲ ಊರು? ನಾನು ಕಾಣೆ ಕಣ್ಮವ, ಯಾರು ಬರ್ಲಿಕ್ಕೆ ಕೇಳೋಣ. ಮಗ ಚಂದಾಗಿ ನಿದ್ದೆ ಮಾಡ್ತದೆ, ಎಬ್ಬಿಸ್ಬೇಡಿ ತಾಳ್ರಿ. ಸಸಿ ರಾತ್ರಿ ಏನು ಒದ್ದಾಡ್ತಾಳೆ ತಾಯಿ. ಕಾಲು ಹಾಕ್ತಾಳೆ, ತಲೆ ತಕ್ಕಿ ಕೈ ಹಾಕ್ತಾಳೆ. ಹೆಂಗೆ ಅನ್ಸ್ಕೋತೀರಿ ಇವಳನ್ನ ಅಂತ. ಅಯ್ಯೋ ಮಾವಯ್ಯ, ಹಾಗೇನೆ ಹಾಸಿಗೆ ಎಲ್ಲ ಒದ್ದಾಡ್ತವೆ. ನಾನು ಬಾರೆ ಇಲ್ಲಿ ತಾತಂಗೆ ಇದು ಮಾಡಬೇಡ ಅಂದೆ, ಕೇಳಲಿಲ್ಲ. ನಾನು ತಾತಂತವೇ ಮನೆಗೆ ಕಳೋದು ಅಂತ ಬಂದು ಮನೆಗೆ ಕೊಂಡ್ಲು. ಒಳ್ಳೇದಾಯ್ತು ತಗೋ. ಅಲ್ಲಿ ನೀವಿಬ್ರು ಒಬ್ರು ಕೂತ್ಕೊಂಡ್ರು, ಒಬ್ರು ಮನಿಕೊಂಡು. ಮಗ ಎಲ್ಲಿ ಇಕ್ಕೊಂಡ್ರಿ? ಮಗ ಇಲ್ಲಿ ಮನಿಕೊಂಡ್ರೆ ಬೇಡ ಅಂದಿತ್ತೆ. ಮನೆ ಕೂತು ಅಚ್ಚುಕಟ್ಟಾಗಿ ಟ್ರೈನ್ ಹತ್ರ ಬಂದಾಗ ಇದು ಸ್ಟೇಷನ್ ಹತ್ರ ಬರ್ತಾ ಇದ್ದಂಗೆ ಇಬ್ಬರ್ಸನ್ ತಗೋ. ಸತೀಸ, ರಾತ್ರಿ ತಲೆ ನಿಮಗೆ ಒಂದು ಬ್ಯಾಗ್ ಇಕ್ಕೊಂಡಿದ್ನಲ್ಲೋ, ಎಲ್ಲೋ ಅದು? ಹಾಂ, ಬ್ಯಾಗು ಎತ್ತೋಯ್ತು. ಎಲ್ಲಿಕ್ಕಿದೆ ಮವಯ್ಯ? ಇಲ್ಲೇ ಕಣ್ಲಾ, ಈ ತಲೆದಿಂಬಿತ್ತಕ್ಕೆ ಈ ತಲೆ ಸೈಡ್ಗೆ ಇಕ್ಕೊಂಡಿದೆ. ಅಯ್ಯಯ್ಯೋ, ಸರಿಯಾಗಿ ನೆಪ್ ಮಾಡ್ಕೊ, ಕೆಳಗೋ ಮೇಲೆ ಎಲ್ಲರೂ ಇಕ್ಕಿದ್ಯಾ? ಆಡ್ ಬಸ್ತೀವನೇ, ತಲೆದಿಂಬಿಗೆ ಮಡಿಕೊಂಡಿದೆ ಅಂತ ಹೇಳಿಲ್ವೇ? ಅಯ್ಯಯ್ಯೋ, ಹಂಗಾರೆ ಯಾರು ಎತ್ಕೊಂಡು ಹೊಂಟೋದ್ರಾ? ಈ ಕತೆ ಕೇಳು. ಇವನ್ ಬಾಯ್ ಬಿಡೋದು ನೋಡಿದ್ರೆ ಹಂಗೆ ಆಗಿರ್ಬೇಕು. ಅಯ್ಯಯ್ಯೋ ಮಾವ, ನಾನು ಈಗ ಅರ್ಧ ಗಂಟೆ ಹಿಂಗೆ ಕಣ್ಣು ಮುಚ್ಚಿ ಹಂಗೆ ಕಂಡ್ಬಿಟ್ಟಿದ್ದೀನಿ ಅಷ್ಟೇ. ರಾತ್ರಿ ಎಲ್ಲ ನಾನು ಕಾಯ್ಕೊಂಡೇ ಕೂತಿದ್ದೆ, ನಾನು ಕಾಣೆ. ನೀಲಿ ಬ್ಯಾಗ್ ಅಲ್ವೇ? ಯಪ್ಪ ದೇವ್ರೆ, ಇದೇನು ಕತೆ ಆಯಿತು ಈಗ? ಎತ್ತೋಯ್ತು, ಯಾವ ನನ್ನ ಮಗ ಬಂದಿದ್ದ? ನಾನು ಇಲ್ಲಿ ದಾಟ್ಕೊಂಡು ಹೋಗೋಕ್ಕೂ ಜಾಗಿಲ್ಲ, ಅದು ಹೆಂಗೆ ಎತ್ಕೊಂಡೋದ್ರು? ಲೇ ದಡ್ ನನ್ನ ಮಗನೇ, ನೀನು ಒಂದು ಗಳಿಗೆ ಕಣ್ಣು ಬಿಟ್ಕೊಂಡಿದ್ದಂಗೆ ಆರ್ಸೋರು ಕಣ್ಣು ಮುಚ್ಚಿದ್ರೆ ಬಿಟ್ಟಾರೆ ಅನ್ಲ. ನಿನ್ಗೆ ಹಂಗೆ ನಿದ್ದೆ ಬಂದಿತ್ತು ಅಂದರೆ ನನ್ನ ಎಬ್ಬರ್ಸಾಕಿಲ್ವೇ ಅನ್ಲ? ಹೋಯ್ತಲ್ಲೋ ಬ್ಯಾಗು, ಯಾವನ್ ಎತ್ಕೊಂಡು ಹೋದ್ನೋ, ಹೋಗತ್ತಾಗೆ. ಈಗ ಬಾಯ್ ಬಿಡ್ತಾನೆ ನೋಡವ ಸಸಿ ನಿನ್ನ ಗಂಡನ್ನ. ಊರೆಲ್ಲ ಮಾತಾಡ್ತಾನೆ, ಅವ್ನು ಬ್ಯಾಗ್ ನೋಡ್ಕೊಳಕ್ಕೆ ಹಾಕಿದೆ ಅವ್ನ ಕೈಲಿ. ಅಲ್ಲ, ಅಷ್ಟು ನಿದ್ದೆ ಬಂದಿದ್ದು ನನ್ನ ಎಬ್ಬರ್ಸ್ಬೇಕು ತಾನೆ, ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ನಾನು ಮನೆಗೆ ಕಂಡೆ. ಈಗ ನೋಡಿ ಬ್ಯಾಗ್ ಕಳ್ಕೊಂಡ, ಯಾವನ್ ಎತ್ಕೊಂಡೋದ್ನೋ ಏನು? ಅವ್ರೇನು ಕಂಡು ಕೇಳಿ ನೋಡ್ಕೊಂಡು ಕೂತಿರಾರೆ? ಬರ್ತಾರೆ ಸೀದಾ ಯಾರಂಗೋ ಎತ್ಕೊಂಡು ಹೋಯ್ತಾ ಇರ್ತಾರೆ. ಅಯ್ಯೋ ಮಾವಯ್ಯ, ನೀವು ಟೆನ್ಷನ್ ಆಗಬೇಡಿ ಇರಿ. ಅಲ್ಲ ಕಣ್ರಿ,
ಥೂ ತರಿಕ ನನಗೂ ಹಾಳಾದ ನಿದ್ದೆ ಹತ್ಬಿಡ್ತು. ಈಗ 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 ಹೆಂಗಾರ ಹುಡ್ಕೊಳಕ್ಕಾಗಿಲ್ವ? ಯಾರಿಗಾರ ಕೇಳಿದ್ರೆ? ಯಾರನ್ನ ಕೇಳ್ತಿ ತಾಯಿ? ಅಲ್ಲ ಮಾವಯ್ಯ, ಅದು ಟಿ ಸಿ ಯಾರಾರ ದಡ್ನಂಗೆ ಮಾತಾಡ್ತಿಲ್ಲಲ್ಲ. ಟಿ ಸಿ ಕೇಳೋರೆ ಟಿ ಸಿ ನಾ ಕಾಯ್ಕೊಂಡು ಕುತ್ಕೊಳ್ಳೆ ನೀ ಬ್ಯಾಗು ಅಂತಾನೆ. ಅವ್ನು ಎಲ್ಲಿ ಎತ್ಕೊಂಡ್ನೋ ಎಲ್ಲಿ ಇಳ್ಕೊಂಡ್ನೋ ಹೋಯ್ತೆ. ಅದು ಮಾವಯ್ಯ, ಥೋ ತರಿಕ ನನ್ನಿಂದ ಜೋಪಾನಾಗಿದ್ದೆ, ಈಗ ಅರ್ಧ ಗಂಟೆಲಿ ಯಾಮಾರಿಸ್ಬಿಟ್ಟವ್ರಲ್ಲ. ಹಾಂ, ಅಯ್ಯೋ ಹೋಲಿ ಬಿಡಿ, ಯಾಕೆ ಚಿಂತೆ ಮಾಡಿರ. ಆ ಬ್ಯಾಗಿಗೆ ಮಗ್ಗಿಗೆ ಒಂದಿಷ್ಟು ತಿಂಡಿಗಳು ಅಂತ ತಗೊಬಂದಿದ್ದೆ. ಒಂದೆರಡು ಜೊತೆ ಬಟ್ಟೆಗಳು ಬೇಕಾರೆ ಅರ್ಜೆಂಟ್ಗೆ ಅಂತೇಳಿ ಅವಳವೆ ಮಗ್ಗಿನ ಬಟ್ಟೆನೇ ಅದರೊಳಗೆ ಇಕ್ಕಿ ಟವಲು ಪವಲು ಅಂತ ಇಕ್ಕಿದ್ದೆ. ಇನ್ನೇನು ಅಂಥದ್ದೇನಿರಲಿಲ್ಲ. ಈಗ ಹೊಟ್ಟೆ ಉರಿಯೋದು ಅಂದರೆ ಹೊಸ ಟವಿಲ್ಗಳು, ಹೊಸ ಡಬ್ಗಳು. ದೇವಸ್ಥಾನಕ್ಕೆ ಎಲ್ಲ ಹೋಯ್ತೀವಲ್ಲ, ಹೊಸ ಟವಲ್ ಇರಲಿ ಅಂತ ತಗೊಂಡು ಹಾಯ್ಕೊಂಡಿದ್ದೆ. ಅದು ಹೊಟ್ಟೆ ಉರಿಬೇಕಷ್ಟೆ. ಓ ಏನಾರ ಆಗಲಿ ಬೆಲೆ ಅಲ್ವೇನೋ ತಾಯಿ. ನಿನ್ನ ಗಂಡು ನೋಡು ಎಂಥ ಕೆಲಸ ಮಾಡ್ಕೊಂಡ. ಸದ್ಯಕ್ಕೆ ಮಿಕ್ಕವೆಲ್ಲ ಜೋಪಾನವಾಗವ ನೋಡ್ಲಾ? ಹ್ಞೂ ಹ್ಞೂ, ಅವೇ ಮಾವಯ್ಯ ಕಾಣಿಸ್ತಾವಿಲ್ಲಯ್ಯ. ನಮ್ಮವು 3 ಬ್ಯಾಗು, ನಿಮ್ಮದೊಂದು 4 ಬ್ಯಾಗು ಅಲ್ಲೇ ಅವೆ. ಇನ್ನೊಂದು ತಿಂಡಿ ಬ್ಯಾಗ್ ಅಲ್ವೇ ಅಂತ ಮೇಲೆ ಇಕ್ಕೊಂಡಿದ್ದೋ, ಅದೊಂದು ಎತ್ಕೊಂಡು ಹೋಗೋನೆ. ಓ ತಿಂಡಿ ಬ್ಯಾಗೆ ಬಟ್ಟೆ ಬರೆ ಎಲ್ಲ ಜೋಪಾನಾಗದೆ ತಾನೆ. ಯವ್ವ ನಂಗೆ ಬೈವ್ಯಾಗ ಹೋಯ್ತು. ನಮ್ಮ ಮಾವ ಬೈಯೋದು ನೋಡಿ. ಮಾವಯ್ಯೋ ತಿಂಡಿ ಅಂತ ಹೋಲ್ಬಿಡು, ಅವನು ಅದೆಷ್ಟು ದಿವಸ ತಿಂದಾನು. ಅದು ಅಲ್ಲದೆ ಇವಳು ರೌಂಡ್ ಮನೆಯಿಂದ ತಂದಿದ್ದು ಅಷ್ಟಿದ್ದ, ಅವು ಉಳಿಸ್ಕೊ ಬಂದಿದ್ಲು. ಅವು ಇಷ್ಟೊತ್ತಿಗೆ ಮುಗ್ಲಾಸ್ನೆ ಬತ್ತಿದ್ದೋ. ಅವ್ನು ತಿಂದು ಬೇದಿ ಹೊಡ್ಕೊಂಡು ಅವ್ನು ಬಿಡೋತೈ. ಅಯ್ಯ ಹಾಳ ಬಸ್ತಿಯವನೇ ಮಾಡಿರೋ ತಪ್ಪಿಗೆ ತಿರ್ಗಾ ತಮಾಷೆ ಬೇರೆ ಮಾಡು. ಜೋಪಾನ ಇಲ್ಲದ ಜವಾಬ್ದಾರಿ ಇಲ್ಲದ ಬೇಜವಾಬ್ದಾರಿ ಹುಡುಗ ನೀನು. ಕಳ್ಕೊಂಡಿದ್ದೀನಲ್ಲ, ಅಷ್ಟು ದುಡ್ಡು ಕೊಟ್ಟು ತರಬೇಕು ಅಂದ್ರೆ ಎಷ್ಟಾಯ್ತದೇನದ ಲೆಕ್ಕ ಹಾಕಿದ್ಬಿಟ್ಟು ಈಗ ಓಲಿ ಬಿಡು ಅಂತಾನೆ. ಓಲಿ ಬಿಡಿ ಮಾವ, ಈಗ ಕಳೆದಿದ್ದು ಚಿಂತೆ ಮಾಡಬಾರ್ದಂತೆ. ಏನೋ ಬೇರೆ ಯಾವ್ದಾರ ಬ್ಯಾಗ್ಗಳು ಹೋಗಿದ್ರೆ ಇನ್ನೇನು ಗತಿ. ಹೇಗೋ ಇದೊಂದು ಇದಾಗೋದಕ್ಕೆ ನಮಗೀಗ ಒಂಥರ ಹುಷಾರಾಗಿರಿ, ಆಚೆ ಬಂದಾಗ ಅಂತ ಗಂಟೆ ಕೊಟ್ಟಂಗೆ ಆಗೋದು. ಇನ್ಮೇಕೆ ಎಚ್ಚರ ಆಗಿರ್ಬೇಕು. ಇನ್ಮ್ಯಾಗ ನಾನು ಯಾಮಾರಲ್ಲ. ಇದ್ಯಾವುದು ಬೆಳಗಿನ ಜಾವದ ನಿದ್ದೆ ಚೂರು ಎಚ್ಚರ ತಪ್ಪಿಸ್ಬಿಡ್ತು ಅಷ್ಟೇ. ಇನ್ಮ್ಯಾಗ ನಾನು ಎಚ್ಚರ ತಪ್ಪಲ್ಲ. ಲೇ ದಡ್ಡ ಅವ್ರು ಹಂಗೆ ಕಂಡ್ಲ. ರಾತ್ರಿ 10 ಗಂಟೆ ಜನ ಎದ್ದಿರ್ತಾರೆ ಅಂದ್ಬಿಟ್ಟು ಬರೋಕ್ಕಿಲ್ಲ. ಬೆಳಗಿನ ಜಾವ ಎಂಥವ್ರಿಗೂ ನಿದ್ದೆ ಹೊಡಿತದೆ ತಣ್ಣ ಗಾಳಿ ಹೊಡೆದಾಗ ಅಂತೇಳಿ ಅವಾಗ ಇಂಥ ಕೆಲಸ ಮಾಡಿರೋದವನು. ಇನ್ನೇನು ನಂಬಕ್ಕಿಲ್ಲ, ನಾನೇ ಕುತ್ಕೊಂಡು ಕಾಯ್ತೀನಿ. ಮನ್ಗೋಗೋ ಗಂಟೆ ನಂಗೆ ನಿದ್ದೆ ಮಾಡದೇ ಇರೋ ಎಸಟ. ಸರಿ ಸರಿ, ಟ್ರೇನು ನಿಧಾನ ಆಯ್ತಾ ಬತ್ತು. ಇನ್ನೆಲ್ಲಿ ನಿಲ್ಲಿಸ್ತಾರೆ ಅನ್ನೋ ಸ್ಟೇಷನ್ ಬತ್ತೇನೋ, ಮುಂದಿಂದು ರೈಲ್ವೆ ಸ್ಟೇಷನ್. ಇಳ್ಕೊಳ್ಳಿ, ನೀವು ಹೋಗಿ ಏನಾದ್ರು ತಗೊಬನ್ನಿ. ಯಾರೂ ಟೀ ಕಾಫಿಯವರು ಬಂದಂಗೆ ಕಾಣಲಿಲ್ಲ. ಮಾವಯ್ಯ ನೀವು ಹೋಗ್ರಿ, ಕೈಕಾಲು ಮುಖ ತೊಳ್ಕೊಳ್ರಿ, ನಾನು ಅಷ್ಟೊಂದು ಪುಟ್ಟಿ ಎಬ್ಬಿಸ್ಕೋತೀನಿ. ಓ ಸರಿ ಕಣವ, ನನಗೂ ಒಸಿ ಬಾತ್ರೂಮ್ಗೆ ಹೋಗಿ ಕೈ ಕಾಲು ಮುಖ ತಳ್ಕೊ ಬರ್ತೀನಿ. ಜೋಪಾನ ತಾಯಿ. ಇವನು ಕೆಳಗಿಳಿದಿರ್ತಾನೆ, ನೀನು ಮಗ ಇಕ್ಕೊಂಡು ಒಬ್ಳೇ ಇರ್ತಿ. ಯಾಕೋ ಇಲ್ಲಿ ವಾತಾವರಣಕ್ಕೆ ಭಯ ಆಗಂಗದೆ. ಜೋಪಾನ ಮಗ ನೋಡ್ಕೊ. ಬ್ಯಾಗ್ಗಳು ಸರ್, ನಾ ಬಂದೆ ಹಿಂಗೋಗಿ ಹಿಂಗೆ ಬರ್ತೀನಿ. ಲೇ ಟ್ರೈನ್ ಹೋಗೋ ಗಂಟ ನೋಡ್ಕೊಂಡು ನಿಂತ್ಬಿಟ್ಟಿಯಾ? ಬಿರ್ನ ಅದೇನು ತಕೊಂಡು ಬಿರ್ನ ಹತ್ತು. ಹಿಂಗೋಗಿ ಹಂಗೆ ಬರ್ತೀನಿ, ನೀನು ಹೋಗ್ಬಿಟ್ಟು ಬಾಗು. ಏನು ಬರ್ತೀಯೋ ಏನಪ್ಪ. ಶಿವ ಶಿವ. ಅಲ್ಲ ಕಣ್ರಿ, ಅದರಲ್ಲೆಲ್ಲ ಒಳ್ಳೊಳ್ಳೆ ಬಟ್ಟೆಗಳಿದ್ದು, ಡಬ್ಬಗಳಿದ್ದು, ತಿಂಡಿಗಳಿದ್ದು. ನಾನು ಚೂರು ಪಾರು ಚಿಲ್ಲರೆ ಕಾಸನ್ನ ಮಡಗಿದೆ ಎಂತಕಾರ ಬೇಕಾಯ್ತದೆ ಅಂತ ಎಲ್ಲ ಹೋಯ್ತು. ಮಾವನ ಎದುರು ಕಾಸು ಅಂದರೆ ಬೈತಾರೆ ಅಂತ ಸುಮ್ಕಾದೆ. ನೀವು ನಾನೇ ಎಬ್ಬಿಸ್ರಿ ನಿಮ್ಗೆ ನಿದ್ದತ್ತದಾಗ, ಗೊತ್ತಾಯ್ತೆ? ಟ್ರೈನ್ ನಿಂತಿದ್ದು, ಹೋಗ್ರಿ ಹೋಗ್ರಿ, ಅದೇನು ತಗೊಬರೋಗ್ರಿ. ಟ್ರೈನಿನ ಸ್ಟಾರ್ಟ್ ಆಗ್ಬಿಟ್ಟತ್ತ ಮೇಲೆ. ಅಯ್ಯೋ ಏನ್ರಿ, ಆಯ್ತು ತಗೋ ಬಂದೆ. ಈಗ ನಿಗೇನು ಬೇಕು? ಮಾವಿಗೆ ಬೇಕು? ಅಯ್ಯೋ ಮಾವಯ್ಯ ಬಾತ್ರೂಮ್ಗೆ ಹೊಟ್ಟದ ಕೇಳಲಿಲ್ಲ, ಏನು ಬೇಕು? ಓ ಇಲ್ಲೇ ನಾವು ಕೇಳಿದೆಲ್ಲ ಸಿಗ್ತದಾ? ಟ್ರೈನಾಗೆ ಓಡಾಡ್ತಿರೋದು ಏನು ಬೇಡ. ಎಂಥದಾರ ಬಾತು ಚಿತ್ರಾನ್ನ ಸಿಕ್ಕರೆ ಒಂದೆರಡು ತಗೊಳ್ಳಿ, ಒಂದೆರಡು ಇಡ್ಲಿ ತಗೊಳ್ಳಿ ಸಾಕು. ಹ್ಞೂ ಸರಿ. ಇನ್ನೇನು ಮಧ್ಯಾಹ್ನ ಹೊತ್ತಿಗೆಲ್ಲ ಹೋಗಿ ಊರು ಇಳ್ಕೊತೀವಿ. ಅಲ್ಲೋಗಿ ಏನೋ ಒಂದು ವ್ಯವಸ್ಥೆ ಮಾಡೋಣ. ಹಾಂ ಸರಿ ಆಯಿತು. ಹಂಗೆ ಮಗ್ಗಿಗೆ ಎಂಥದಾರ ಬಿಸ್ಕೆಟ್ ಇರು ತಗೊಬನ್ನಿ. ಆ ತಿಂಡಿ ಬ್ಯಾಗು ಎತ್ಕೊಂಡೋದ ಅವನು. ಸರಿ ನಿಲ್ತು, ನಾನು ಹೋಗ್ಬಿಟ್ಟು ಬರ್ತೀನಿ. ಮಗ ಎಪ್ಸು ಬತ್ತೆ ಹುಷಾರು. ಈ ನಮ್ಮ ಅವ್ವಂಗೆ ಇಷ್ಟು ಗಲಾಟೆ ಮಾಡಿದ್ರು ಎಚ್ಚರಾಗಿಲ್ಲ. ಲೇ ಪುಟ್ಟಿ ಎದಳವ, ಪುಟ್ಟಿ
ಪ್ರಣತಿ ಕಣ್ಬಿಡು ಎದ್ದೇಳು ಮೇಕೆ. ಅಮ್ಮ ನಿದ್ದೆ ಬರ್ತೈತೆ ಅಮ್ಮ. ಏಯ್ ನಾವು ಮನೆಯಾಗಿಲ್ಲ, ಟ್ರೈನಾಗಿರೋದು. ಈ ಊರು ಸಿಗ್ತದೆ, ಎದ್ದೇಳು ಕಣ್ಬಿಡು. ಹಾ, ಊರು ಸಿಗ್ತಾ ಊರು. ಅಮ್ಮ ನಾವಿಬ್ಬರೇ ಇದ್ದೀವಿ. ತಾತ ಎಲ್ಲಿ, ಅಪ್ಪ ಎಲ್ಲಿ, ಎಲ್ಲಿಗೆ ಬಂದಿದ್ದೀವಿ? ಓ ಓ ಓ ಕಣ್ಬಿಟ್ಟಿದ ತಕ್ಷಣ ಗಾಬರಿ ಆಗಬೇಡ. ತಾತ ಬಾತ್ರೂಮ್ಗೆ ಹೋಗೋದೆ, ಅಪ್ಪ ಕೆಳಗಿಳ್ದು ತಿಂಡಿ ತರಕ್ಕೆ ಹೋಗೋದೆ. ಈಗ ಕಣ್ಬಿಟ್ಟು ಎಚ್ಚರ ಮಾಡ್ಕೊ. ಹೌದಾ ಅಮ್ಮ, ನಾವು ಊರಿಗೆ ಬಂದ್ವಾ? ಊರು ಸಿಗ್ತಾ? ಟ್ರಿಪ್ ಸ್ಟಾರ್ಟ್ ಆಯ್ತಾ? ಅಯ್ಯೋ ಸುಬ್ಬಿ, ಟ್ರಿಪ್ಪು ನೆನ್ನೆಯಿಂದ ಟ್ರಿಪ್ ಆಯ್ತಾ ಅದೇ? ಈಗೆದು ತಾತ ಬಂದಟ್ಗೆ ಕೈ ಕಾಲು ಮುಖ ತೊಳಿತೀನಿ, ಅಲ್ಲಿ ಕರ್ಕೊಂಡೋಗಿ ಆಮೇಲೆ ಅಪ್ಪ ತಿಂಡಿ ತತ್ತದೆಲ್ಲ ತಿನ್ಕೊಂಡು ಇನ್ನು ನಿದ್ದೆ ಮಾಡ್ಬಾರ್ದು ಹಗಲಲ್ಲಿ, ಆಯಿತಾ? ಮಧ್ಯಾಹ್ನಕ್ಕೆಲ್ಲ ಊರು ತಲುಪಿಡ್ತೀವಿ. ಸರಿ ಆಯಿತು, ನಂಗೆ ತಿಂಡಿ ಕೊಡು, ಹೊಟ್ಟೆ ಹಸಿತೈತೆ. ಕಣ್ಬಿಟ್ಟು ತಿಂಡಿ ಕೇಳ್ತಾಳೆ. ತಿಂಡಿ ಬ್ಯಾಗ್ ಯಾರೋ ಎತ್ಕೊಂಡು ಹೋಗೋರೆ ಹೋಯ್ತದು. ಈಗ ಅಪ್ಪಂಗೆ ತಿಂಡಿ ಹೊಸ್ದಾಗಿ ತರಕ್ಕೆ ಕೇಳಿದ್ದೀನಿ, ತಕ್ಕ ಬರ್ತದೆ. ಕಣ್ಬಿಡು. ಏನು ತಿಂಡಿ ಇಲ್ವಾ? ತಿಂಡಿ ಬ್ಯಾಗ್ ಇಲ್ವಾ? ಏನಾಯ್ತು? ಯಾರು ಎತ್ಕೊಂಡೋದ್ರು? ಯಾರೋ ನಿಮ್ಮಪ್ಪನೂ ನಮ್ಮ ಜೊತೆಗೆ ಸೇರಿ ನಿದ್ದೆ ಮಾಡಿಬಿಟ್ಟವ್ರೆ. ಯಾರೋ ಬೆಳಗಿನ ಜಾವದಲ್ಲಿ ಎತ್ಕೊಂಡು ಹೋಗೋರೆ ತಿಂಡಿ ಬ್ಯಾಗ. ಓದಿ ಬಿಡು, ಈಗ ಸುಮ್ಕಿರು. ತಾತನ ಮುಂದೆ ಎತ್ಬೇಡ, ತಾತ ಬೈತದ ಅಪ್ಪನಿಗೆ. ಹಾಂ ಹೌದಾ? ಇಲ್ಲ ಅಂದರೆ ನಂಗೆ ತಿಂಡಿಗೆ ಏನು ಮಾಡಲಿ? ತಿಂಡಿನ ಅಪ್ಪ ಕೊಡಿಸೋ, ಸುಮ್ಕಿರೇ. ಸರಿ ಆಯಿತು. ನೀನು ಮುಖ ತೊಳ್ದ? ಇಲ್ಲ ಇಲ್ಲ, ತಾತ ಬರಲಿ, ನಾವಿಬ್ಬರು ಒಟ್ಟಿಗೆ ತೊಳ್ಕೊಳ್ಳೋಣ. ಉಸ್ ಯವ 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 ಓ, ಇದು ಯಾವ ಬಾತ್ರೂಮು, ಇದು ಯಾವ ಇದೋ ಯವ, ಏನೋ ಹೋಗ್ಬೇಕಲ್ಲ ಅಂತ ಹೋಗ್ಬೇಕು ತಾಯಿ. ಓ ಅಷ್ಟೇ ಚೆಂದಾಕಿಲ್ಲ ಕಣವ, ಏನು ಮಾಡಿಯ? ಹೋಗ್ರಿ, ಜನ ತುಂಬ್ಕೊಳ್ಳೋದಕ್ಕೆ ಹೋಗಿ ಬಿನ್ ಮಗ ತೊಳೆದು ನೀನು ತೊಳ್ಕೊಬೋಡು. ತಾಯಿ ಒಲ್ಲಿ ಬಟ್ಟೆ ಅದ? ಇಲ್ಲ ಮಾವ, ಅದು ಆ ಬ್ಯಾಗಾಗೆ ಇತ್ತು. ಅಯ್ಯೋ ಕತೆ. ಸರಿ ಆಯಿತು, ಈಗ ಬೇರೆ ಇಲ್ವೇ? ಹಾಂ ಬೇರೆ ಕೆಳಗಡೆ ಬ್ಯಾಗಲ್ಲದೆ ಮಾವ, ಆ ರೂಮ್ಗೆ ಹೋದ್ಮೇಲೆ ತಕ್ಕೊಳ್ಳೋಣ. ಸರಿ, ನಾನು ಈ ರೂಮಾಲಾಗೆ ಒರೆಸ್ಕೊಂಡೇನು. ಸರಿ ಹೋಗುವ, ಜನಗಿನ ಬಂದವ್ರು ಬೇರೆಯವ್ರು, ಹೋಗಿ ತೊಳ್ಕೊ ಬಂದ್ಬಿಡು ಹೊಡೋಗ್ರಿ. ಸತೀಸ ಬನ್ನಿ. ತಗೊಂಬರಕ್ಕೆ ಹೋಗೋರು ಮಾವ ಬರ್ತಾರೆ. ನಾನು ಪುಟ್ಟಿ ಕರ್ಕೊಂಡು ಹೋಗಿ ತೊಳ್ಕೊ ಬರ್ತೀನಿ. ಇವ ಒಂದು ದಿವಸಕ್ಕೆ ನಂಗೆ ಸಾಕಾಗೋದೆ, ವಾರ ಅನ್ಗಟ್ಲೆ ಹೆಂಗೆ ಓಡಾಡೋರು ಏನೋ, ಓಡಾಡ್ಬೇಕಲ್ಲ ಜೀವನ ಅನ್ಮೇಕೆ ಬಿಡು. ವಾ ಮಾವ, ಮಕ್ಕಕ್ಕೆ ಕಲ್ ತಳ್ಕೊ ಬಂದ? ಎಲ್ಲೋರು ಇವರು? ಮಗ್ಗಿಗೆ ಮಕ್ಕ ತೊಳ್ಕೊಂಡು ಅವಳು ತೊಳ್ಕೊಬರಕ್ಕೆ ಹೋಗೋಳು. ತಂದೆ ಅಲ್ಲ, ಏನು ತಂದು? ಓ ತಕೊಳ್ಳಿ. ಅಲ್ಲಿ ಏನೂ ಇರಲಿಲ್ಲ ಕಣ. ಟೊಮಟೊ ಬಾತ್ 2 ಪ್ಲೇಟ್ ಇಡ್ಲಿ ಬಂದಿದ್ದೀನಿ. ಹಂಗೆ ಎಲ್ಲರಿಗೂ ವಡೆನೂ ಹಾಕ್ಸ್ಕೊಂಡಿವ್ನಿ, ತಗೋ. ಇರು ಸಸಿ ಬರಲಿ, ಎಲ್ಲರೂ ಒಟ್ಟಿಗೆ ತಗೊಳ್ಳೋಣ. ಅದಾಗೆ ನೀನು ಮುಖ ಕೈಗಳು ತೊಳ್ಕೊ ಹೋಗೋ. ಏ ಇಲ್ಲ, ಈ ಟ್ರೈನಾಗೆ ಅಷ್ಟು ಇದಾಗ ಹಾಕಿಲ್ಲ ನನಗೆ ಅಂತೇಳಿ ಅಲ್ಲಿ ಅವ್ನಿಗೆ ಪಟ್ನ ಕಟ್ಟು ಅಂತ ಹೇಳಿದೆ. ಹೋಟ್ಲೆ ಅಲ್ವೇ, ಅಲ್ಲೇ ಬಾತ್ರೂಮ್ ಇತ್ತು, ಅಲ್ಲೇ ಹೋಗಿ ಈ ಮಕ್ಕ ಕೈಕಾಲು ತೊಳ್ಕೊಂಡು ನಾನು ಮುಗಿಸ್ಕೊಬರೋದಕ್ಕೆ ಅವನು ಕಟ್ಟಿಕ್ಕಿದ. ದುಡ್ಡು ಕಟ್ಬಿಟ್ಟು ಹಿಂಗೆ ಬಂದೆ. ಸದ್ಯ ನೀನು ಅವೆಲ್ಲ ಮಾಡೋ ಗಂಟೆ ಟ್ರೈನ್ ನಿಂತದಲ್ಲ. ಅದನ್ನ ಕೇಳ್ದಿರೋ ಹೋದೇನೆ ನಾನು ಬಾತ್ರೂಮ್ಗೆಲ್ಲ. ಕೇಳಿದೆ ಟಿ ಸಿನ, ಇನ್ನೂ ಎಷ್ಟು ತನಕ ಇಲ್ಲಿ ನಿಲ್ತದೆ ಅಂತ. ಒಂದು 10 ನಿಮಿಷ 1/4 ಗಂಟೆ ನಿಲ್ತದೆ, ಇದು ದೊಡ್ಡ ಸ್ಟೇಷನ್ನು, 10 ಇಳಿಯೋರು ಜಾನೆ ಅಂತ. ಹಂಗಾರು ಒಳ್ಳೇದಾಯ್ತು ಅಂತೇಳಿ ಹಿಂಗೋಗಿ ಹಂಗೆ ಬಂದೆ ನೋಡು. ಹಂಗೋ, ಒಳ್ಳೇದಾಯ್ತು. ಹೆಂಗೋ ಈಗ ನಾಷ್ಟ ಮಾಡ್ಕೊಬಿಟ್ರೆ ಅಲ್ಲಿಗೆ ಹೋಗಿ ತಲುಪೋಕೆ ಇನ್ನೂ ಅಷ್ಟೊತ್ತು ಯಪ್ಪ. ಇನ್ನೇನು ಒಂದು 2-3 ಗಂಟೆ ಟೈಮು. ಈಗ 9 ಗಂಟೆ ಅಂದ್ವಾ, 12 ಗಂಟೆ ಹೊತ್ತಿಗೆಲ್ಲ 12-12:30 ತಲುಪಿಡ್ತೀವಿ. ಸಾಕಾಗೋದು ಇಲ್ಲಿ ನಿದ್ದಲ್ಲ, ಕೂರಕ್ಕಾಗಿಲ್ಲ, ಬಾತ್ರೂಮ್ಗೆ ಹೋಗೋದು ಯವ್ವ ಯಾಕೆ ಹೇಳಿ. ಸರಿ ಆಯಿತು, ಬಂದ್ಬೇಕು ಹಂಗೆ ಅನ್ಬಾರ್ದು. ಈಗ ನಿಂದು ನಂದು ಆಯಿತು, ಇನ್ನು ಅವರಿಬ್ರು ಬರಲಿ, ಕೂತ್ಕೊಂಡೆಲ್ಲ ತಿನ್ಬಿಡೋಣ. ಸರಿ ನಾಷ್ಟ ಆದ್ಮೇಲೆ ನಿಂಗೆ ನಿದ್ದೆ ಸರಿ ಹೋಗ್ದವ್ರೆ 1-2 ಗಂಟೆ ಟೈಮ್ ಮನಿಕೋ. ಇನ್ನು ಆಗ್ಲತ್ತಲ್ಲ ನಾನು ಮನೆ ಕಳಕಿಲ್ಲ. ಏನಂದೆ?